ಮತ್ತೇನು ಶಾಂತಕ್ಕ ಮದುವೆ ಆತನ ಚಲೋ? ಮದುವೆ ಆತ ಚಲೋನೇ ಆತ. ಆದ್ರೆ ಹುಡುಗಿಗೆ ಭಾಳ ಸೊಕ್ಕವ ಅದಕ್ಕೆ. ಏನು ವಯಸ್ಸು ತಕ್ಕಂಗಲ್ಲ ಬಿಡೋದು. ನಾ ಯಾರ್ಲೆ ಅತ್ತಿ ಅಲ್ಲ, ಆಕಿಗೆ ಸಿಟ್ಟು ಬೇರೆ ಏನೋ ಇರ್ಬೋದು. ಆ ಹುಡುಗನ ಹುಡುಗ ಮಾತಾಡತ್ತ ನಮ್ಮ ಕೂಟ ಅಂದ್ರೆ ಆರಾಮದಿರೇನ್ರಿ ಅಕ್ಕಾರ, ನೀವು ಇವ್ರ ರಿಲೇಷನ್ ಅನ್ರಿ ಅಂತ ಪಾಪ ಮಾತಾಡ್ಸತಿ. ಹಂಗ ಒಂದು ಸುಮ್ಮನೆ ಮದುವೆ ಆದ ಹುಡುಗವ ಅವ್ನ ಹೆಸರು ಹಿಡಿದು ಕರಿತಾಳ. ಅದೇನ ಹರೀಶ ನರೇಶ ಸುಡ್ಗಾಡತ್ತಾಗ ಅದನ್ನ ಕರಿಯಾಕತ್ತಿದ್ಲವ. ಹೆಸರು ಹಿಡಿದು ಕರಿಯಾಕತ್ತಿದ್ಲ ಅವನ್ನ. ಮಾತಾಡ್ಸಿ ಕೊಡುವಳ್ಳ. ಹುಡುಗನ ಮನೆಯಾರ ಏನಂತ ಜೋರಿಲ್ಲ. ಹುಡುಗಿ ಇವ್ರೆ ಎಲ್ಲ ಕೊಟ್ಟು ಮಾಡಿ ಮದುವೆ ಮಾಡಾತಿದ್ರು. ಹೌದನ? ನಂಗೆ ಗೊತ್ತಬೇಡ ಶಾಂತಕ್ಕ, ಆಕಿಗೆ ಸೊಕ್ಕ ಭಾಳ ಅಂತೇಳಿ ಅದಕ್ಕೆ ಅಲ್ಲ ನಾ ಬರೋದಿಲ್ಲ ಅಂದಿದ್ದೆ. ನಾ ಹೋಗಿದ್ರು ಆಕೆ ನಮ್ಗೇನು ಕಿಮ್ಮತ್ ಕೊಡ್ತಾಳನ? ನಾನು ಕಿಮ್ಮತ್ ಇಲ್ಲದ ಕಾಲ ನಾನು ಚಪ್ಪಲ್ಲೂ ಬಿಡುದಿಲ್ಲ. ನಾನು ಚಲೋ ಆತ್ ಬಿಡ ಗಿರ್ಜಿ, ನೀ ಬರ್ಲಾರದ್ದು ಒಂದು ಮಾತು ಆಕೆನು ಕೇಳಿಲ್ ಬಿಡು. ಗಿರ್ಜಕ್ಕ ಆಂಟಿ ಬರ್ಲಿಲ್ಲನು ಅಂತ ತಮ್ಮನ್ನು ಕೇಳಿಲ್ಲ, ಯಾರನ್ನೂ ಕೇಳಿಲ್ಲ. ಇನ್ನು ಅವ್ರವ್ ಸೌಭಾಗ್ಯ ಆಕಿನೂ ಕೇಳಿಲ್ ಬಿಡು ಗಿರ್ಜಾ ಬರ್ಲಿಲ್ಲ ಅಂತೇಳಿ. ಅಯ್ಯ ನಾ ಬರೋದಿಲ್ಲ ಅಂತ ಹೇಳಿದ್ನಲ್ಲ, ಹಂಗಾಗಿ ಕೇಳಿರಕ್ಕಿಲ್ಲ. ಅದೊಂದು ಆಮೇಲೆ ನಂದು ಯಾರು ಉಳಿತಾ ತಣ್ಣಗೆ ಅವ್ರ ಮದುವೆ ಹೋಗ್ಲಾರದಕ್ಕೆ ಅವ್ರದ್ದೊಂದು ಊಟ ಉಳಿತು ಅಷ್ಟೇ. ಹೋಲ್ ಬಿಡ. ಅಲ್ಲ ನಮ್ಮನ್ನೇ ಚಂದಾಗಿ ಮಾತಾಡ್ಸಿಲ್ಲ. ನನ್ನ ಸಣ್ಣ ಸೊಸಿಗೆ ದೊಡ್ಡ ಸೊಸಿಗೆ ಸಿಟ್ಟು ಬಂದ್ಬಿಡ್ತವ. ಉಕ್ಕುರ್ದು ಏನು ಸಿಟ್ಟು ಅಂದ್ರೆ ಸಿಟ್ಟು. ಯಾ ನಮ್ನಿ ಅಂತಿ ಬರ್ಬೇಕಿತ್ತನ ಅತ್ತಿ ಮರ್ಯಾದಿಲ್ದಂಗೆ ಮಾತಾಡ್ತಾಳ ಹಂಗ ಹಿಂಗ ಅಂತೇಳಿ. ಅದು ಅತ್ತ ಗಿರ್ಜಿ ನಕ್ಲೆಸ್ ತೊಗೊಂಡು ಹೋಗಿದ್ವಲ್ಲ, ನಕ್ಲೆಸ್ನ ಸೌಭಾಗ್ಯನ ಕೈಯಾಗ ಕೊಟ್ಟಿವ. ಹಾಕಿ ಹಂಗಾರ ಕೊಳ್ಳ ಹಾಕ್ಬಿಟ್ರೆ ಹತ್ತದೆ ಅಂತ ಹಾಕಕ್ಕೆ ಹೋದ್ರೆ ಏನು ಮಾಡಿದ್ರು ಹಾಕಿಸ್ಕೊಳ್ಳಿಲ್ಲ. ಬ್ಯಾಡ್ಬೇ ಮ್ಯಾಚ್ ಆಗಲ್ಲ ನನಗೆ, ಇವದಾವು ಇವೇ ಸಾಕು, ಅದು ಚಂದ ಕಾಣಂಗಿಲ್ಲ, ನಂಗೆ ಇಷ್ಟ ಇಲ್ಲ ಅಂತೇಳಿ ಒಂದೇ ಸಮನೆ ಅಕ್ಕೇನು ಹಾಕೊಳ್ಳಿಲ್ಲ. ಅಯ್ಯೋ ಹುಡುಗಿ, ಆಯರ್ ಕೊಟ್ಟಿದ್ದಕ್ಕೆ ಇಷ್ಟ ಕಷ್ಟ ಯಾರು ನೋಡ್ತಾರೆ? ಇವ ಬಂಗಾರ ಮುಖ್ಯ ಅಲ್ಲ. ಎಷ್ಟು ಒಂದು ತೊಲಿ ಇತ್ತನ್ ಶಾಂತಕ್ಕ? ಎಲ್ಲಿ ಒಂದು ತೊಲಿ ಇವ ತೊಲಿ ಹುಡ್ಕಕ್ಕೆ ಹೋದ್ರ 17 ಗ್ರಾಮ್ ಆತು. 2 ತೊಲಿಗೆ 3 ಗ್ರಾಮ್ ಕಡಿಮೆ, 17 ಗ್ರಾಮಿಂದು. ಗ್ರಾಂಡ್ ಅಂದ್ ಒಯ್ಯಾಕ ಈಗಿನ ಹುಡುಗಿಯರು ಹಾಕೊಳ್ಳಲ್ಲ, ಸಿಂಪಲ್ ಆಗು ಇರಲಿ, ನೋಡಕ್ ಚಂದ ಇರಲಿ ಅಂತೇಳಿ ಹುಡುಕಿದ್ದದು ಡಿಸೈನ್. ನಮ್ಮ ಮಿಕ್ಕಿ ನಮ್ಮ ಈರು ಹುಡುಕ್ಯಾಳದನ್ನ ಎಂತ ಚಂದ ಇತ್ತು ಗೊತ್ತನ? ಹೌದಾ? ಹೊಲ್ಬಿಡ ಶಾಂತಕ್ಕ, ಅದಕ್ಕೆ ತಲೆ ಕೆಡ್ಸ್ಕೊಂತಿ. ಹಾಕೊಂಡ್ರೆ ಹಾಕೋಲ್ತಕ್ಕ, ಬಿಟ್ಟು ಬಿಡೋಲ್ತಕ್ಕ, ಅವ್ರು ಪಿಸಾಳಿ ಅದ್ರದೇನು ಹಚ್ಚಿ. ಹೂನ ಮನುಷ್ಯಾಗ ತೀರ ಸೊಕ್ಕ ಇರ್ಬೇಕು, ಇಷ್ಟ ಇರಬಾರ್ದು. ಗಿರ್ಜಿ ಗಿರ್ಜಿ ಪಾರಕ್ಕ, ಯಾಕ ಜೋರು ಸಿಟ್ಟಿನಾಗ ಓದಿದಂಗ ಆಗ್ಲಿಲ್ಲ ಶಾಂತಕ್ಕ? ಏನವ ಏನು ನನ್ಗೆ ಅರ್ಥ ಆಗೋಲ್ತು ಬಿಡು. ಅದಾಳ ಇಲ್ಲ ಏಕಿ ಬಾಗಲ್ಲಾಗ. ಪರಕ ಬಾರ ಒಳಗ, ಅಲ್ಲೇ ನಿಂತು ಮಾತಾಡಕತ್ತಿಯಲ್ಲ. ಒಳಗೆ ಬರೋದು ಏನು ಜರತ್ತಿಲ್ಲವ, ನಾನು ನಿನ್ ಕುಟ್ ಮಾತಾಡಕ ಬಂದೇನಿ. ಒಳಗೆ ಬಾ ನೀನು, ಶಾಂತಕ್ಕ ಕುಂತಾಳ ಬಾ. ಓ ಶಾಂತಕ್ಕದಾಳನ? ಬೇಷಾತ್ ನಡಿ ನಡಿ, ಆಕಿ ಇದ್ದಿದ್ದಾದ್ರೆ ಹಂಗಾರ ಬರ್ತೇನೆ ನಡಿ. ಶಾಂತಕ್ಕ ಇಲ್ಲೇ ಇದೆಯೇನ? ಬೇಷತ್ತರಿವ ನೀನು ಇದ್ದಿದ್ದಂಗಾರ. ಯಾಕ ಪರಕ, ಯಾಕ ಬಾಳ ನಮ್ಮ ಸಿಟ್ಟಿನಾಗ ಕಾಣಕತ್ತಿಯಲ್ಲ? ಈಕಿ ಮಗಳು ಏನ್ ಮಾಡ್ಯಾಳ ಗೊತ್ತನ ಮನ್ಯಾಗಲ್ಲಿ? ಏನಾಯ್ತಾ ಪರಕ? ಏನಾರ ಸಣ್ಣಗೆ ಬಿಡೇವ, ಏನ್ರ ತಿಳಿಲಾರ್ದ ಮಾಡಿದ್ರ ಒಂಚೂರು ತಿಳಿಸಿ ಹೇಳು. ಅಡಿಗೆ ಪಡಿಗೆ ಮಾಡಿದ್ರ ಉಪ್ಪು ಗಿಪ್ ಜಾಸ್ತಿ ಆಗಿತ್ತ, ಏನಾಗಿತ್ತ ಗೊತ್ತಾಗಲ್ಲ ಇನ್ನು. ಹೇಳೋಟ್ ನೀನೇ ತಿಳಿಸಿ. ಅದಲ್ಲವ ಯಾವ ತಾಯಿ, ಯಾಕಿನ್ನೇನು ಅಡಿಗೆ ಮಾಡಕ್ ಹಚ್ಚಿಲ್ಲ ನಾನು. ಅಡಿಗೆ ಮಾಡಿ ಹಿಂಗೆ ಕೆಡಿಸ್ತಾಳ, ಲುಕ್ಷೇನ್ ಆಕತೆ ಅಂತೇಳಿ ಮತ್ತೆ ವೇಸ್ಟ್ ಆಕತಿ, ಇನ್ನೇ ಮಾಡೋದಾಕತ್ತೆ ಅಂತೇಳಿ ನಂಗೆ ಗೊತ್ತು. ಹಂಗಾಗಿ ನಾನೇ ಮಾಡ್ಕೊಂಡೇನೆ. ಆದಷ್ಟು ಅಡಿಗೆದೇನಿಲ್ಲಿ ಬಂದಿಲ್ಲ, ಇಲ್ಲಿ ಬಂದಿದ್ದ ಬೇರೆದು ಇದು ಮಾತು ಗೊತ್ತನ? ನಿನ್ನ ಮಗಳು ಅದು ಏನೋ ಸಿಟ್ಟಿರ್ಲಿ ಏನೇ ಇರಲಿ ನನ್ನ ಮುಂದೆ ಹೇಳ್ಬೇಕು. ಅದನ್ನ ಯಾಕೆ ಗಂಡನ ಮುಂದೆ ಊದ್ಬೇಕು? ನೀನೇ ಹೇಳಿರ್ಬೇಕು ಫೋನಿಗೆ ಹಚ್ಚಿ ಇಂಥವೆಲ್ಲ. ನನ್ನ ನಿಜವಾಗ್ಲೂ ಭಾಳ ಬೇಜಾರಾತ ಗಿರ್ಜಿ. ನಾನೇನು ಫೋನ್ ಹಚ್ಚೇಳಿ ನೀವ? ಬೆಳಗ್ಗೆ ನೀ ಬಂದಿದ್ದೆ ಮುಂಜಾನೆ, ಮುಂಜಾನೆ ಬಂದು ನಾ ತಯಾರಾಗಕತ್ತಿದ್ದೆ. ನಿನ್ನ ಮಗಳಿಗೆ ಲಗ್ನಕ್ಕೆ ಬಾ ಅಂದೆ, ಬರಲ್ಲ ಅಂತಂದ್ಲ. ಹೌದಾ? ಅವಾಗ ನೀ ಬಂದೆಲ್ಲ. ನಾ ಏನಾಯ್ತು ಗೊತ್ತನ? ಇಷ್ಟ ಆಗೈತಿ. ಏನೇ ಸಿಟ್ಟಿರ್ಲಿ ಏನೇ ಇರ್ಲಿವ ನನ್ನ ಮುಂದೆ ಹೇಳ್ಬೇಕು. ನೀ ಯಾಕ ಮಗಳ ಮುಂದೆ ಹೇಳಿ ಇದನ್ನೆಲ್ಲ? ಕರಿಲಾರ್ದು ಅಷ್ಟು ದೊಡ್ಡ ಸಿಟ್ಟು ಬಂದ್ಬಿಡ್ತಲ್ಲ ನಿನಗೆ. ಪರಕ, ನಾನೇನು ನಿನ್ನ ಇವತ್ತ ನಿನ್ನೆಯಿಂದ ನೋಡಾಕತ್ತಿಲ್ಲ. ನಿಂದು ನಂದು ಎಷ್ಟು ವರ್ಷ ಸ್ನೇಹ ಅಂತೇಳಿ ನಿನಗೂ ಗೊತ್ತೈತಿ, ಫ್ರೆಂಡ್ಶಿಪ್ ಅಂತೇಳಿ. ನಾನೇನು ನಿನಗೆ ಹೊಸದಾಗಿ ನೋಡಾಕತ್ತೇನೇನು? ಈಗ ನೀ ನನ್ನ ಬೀಗ್ತಿ ಕರೆ, ನಾ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ನೀ ನನ್ನ ಮೊದ್ಲಿಂಗೆ ಗೆಳತಿ ಯಾವುದಿಲ್ಲ. ನೀ ಎಷ್ಟು ಜಿಪ್ಪಣದಿ ಏನದಿ ನಂಗೆ ಗೊತ್ತಿಲ್ಲನ? ಅದನ್ನ ನಾನು ಯಾಕೆ ಅಕ್ಕಿ ಮುಂದೆ ಹೇಳಿ ನಿಮ್ಮ ಮತ್ತೆ ಹಿಂಗೆ ಮಾಡಿಲ್ಲ ಅಂತೇಳಿ? ನಾನೇನು ಹೇಳಿಲ್ಲ ಬಾಯವ್ವ. ನೀನು ಎಷ್ಟು ಸಲ ಖರ್ಚು ಹಾಕೊಟ್ಟು ಹೇಳ ನಮಗಿಲ್ಲ. ನೀನು ಬಂದು ತಿಂದೋಗಿರ್ತಿದ್ದಿ ಎಷ್ಟೋ ಸಲ. ನಾನೇನಾರ ಅಂದೆ ನಿನಗೆ? ನಮ್ಗೆ ಗೊತ್ತು ನೀ ಸ್ವಲ್ಪ ಜುಗ್ಗದಿ ಅಂತ ನಂಗೆ ಗೊತ್ತು. ಶಾಂತಕ್ಕನ ಮನೆಗೆ ಹೋದಾಗ ನೀನೇ ಏನು ತಿಂತೀವಿ ಕುಡಿತಿ ಇದು ಮಾಡ್ತಿ, ನೀನು ಅವ್ರನ್ನ ಕರೆಯಲ್ಲ ಅಂತಲೂ ನಂಗೆ ಗೊತ್ತು. ನಾವು ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗುದಿಲ್ಲ. ನಾನಂತೂ ನನ್ನ ಮಗಳ ಮುಂದೆ ಏನೂ ಹೇಳಿಲ್ಲ. ನನ್ನ ಮಗಳು ಯಾಕಂದಾಳ ನಿನ್ನ ಮಗನ ಮುಂದೆ ಅಂದ್ರೆ ಆಕೆನೂ ಓದಾಳ, ತಿಳುವಳಿಕೆ ಐತಿ, ಏನು ಆಗ್ತಾ ಐತಿಲ್ಲ ಅನ್ನೋದು ಗೊತ್ತೈತಿ. ಎಷ್ಟಾದರೂ ಈಗ ಅದು ನನ್ನ ಮಗಳು ಸೊಸೆಯಾಗಿ ಬಂದಾಳಂದ್ರೆ ನನ್ನ ಮಗಳ ಮನೆ ಇದ್ದಂಗೆ ಅದು. ನಮ್ಮವು ಬಂದ್ರೆ ಒಂದು ಕಪ್ ಚಹಾ ಕೊಡೋಕ್ಕಾಗಲಿಲ್ಲ ನೋಡಂತ ಏನಾರ ಬೇಜಾರಾಗಿರ್ಬೇಕು. ಅದನ್ನೇ ಏನಾರ ಗಂಡನ ಮುಂದೆ ಅಂದಿರ್ಬೇಕು. ಆಕೆ ಅಂದಿದ್ದು ತಪ್ಪೆ, ನಾ ಒಪ್ಕೊಂತೇನೆ, ಹೇಳಬಾರ್ದಾಗಿತ್ತು. ಆದ್ರೆ ನಾ ಏನೂ ಹೇಳಿಲ್ಲ. ಏನು ನೀ ಹಂಗೆ ಮಾತ್ರ ತಿಳ್ಕೊಳಕ್ಕೆ ಹೋಗ್ಬೇಡ, ನಾ ಏನೂ ಹೇಳಿಲ್ಲ. ಇವ ತಾಯಿ ನಿನ್ನ ಮಗಳ ಮನೆ ಅಂತಂದ್ರೆ ಬಂದು ನೀನ ಒಳಗೆ ಚಹಾ ಕುಡಿ, ನಾ ಕರಿಬೇಕನ್ನೋದೇನೈತಿ?
ನಾ ಮೊದ್ಲ ಬಾ ಚಾ ಮಾಡುದಿಲ್ಲ ಅಂತೇಳಿ. ಹೌದು ಅದು ಕರೆ ಅನ್ನ ಪಾಪ. ಪಾರಕ್ಕೇನ್ ಬೇಡ ಅಂತಾಳನ ಪಾರವ, ನೀ ಒಳಗೋಗಿ ಚಾ ಕುಡಿಯಾಕ ಗಿರ್ಜಿ. ನಿನಗೇನ್ ಬಂದೈತೆ? ಆಕೆ ಗೊತ್ತಿಲ್ಲನ ಯಾರೇನ ಸತ್ತಿನ ಹೊತ್ಕೊಂಡು ಹೋಗುದಿಲ್ಲ, ಎಲ್ಲಾರನು ಇಲ್ಲೇ ಮಣ್ಣು ಮಾಡೋದು, ಆಮೇಲೆ ಎಲ್ಲ ಬಿಟ್ಟು ಇಲ್ಲೇ ಹೋಗುದು ಅಂತೇಳಿ ಸಕ್ರೆ ಚಪ್ಪಡಿಗೆಲ್ಲ ಜಿಪುಣತನ ಮಾಡ್ತಾಳನ ಆಕೆ. ಒಳಗೋಗಿ ಕುಡಿಬೇಕು, ತಿನ್ಬೇಕು, ನಿಂಗೆ ಏನಾರ ಬೇಕಂದ್ರೆ ಎಷ್ಟೇ ಆದ್ರೆ ನಿನ್ನ ಮಗಳು ನೀ ನೀ ಯಾಕೆ ನಾಚ್ಕೊಂಡು ಸುಂಬರ್ಬೇಕು? ನೀ ಬಂದಿ ಅದಕ್ಕೆ ನಿನ್ನ ಮಗಳಿಗೆ ಬೇಜಾರಾಗೈತಿ. ಪಾರವೇನ್ರ ನಿನಗೆ ಕುಡಿಬೇಡ ತಿನ್ಬೇಡ ಅಂತಿದ್ಲನ? ಆಕೆ ಏನು ಹೊಟ್ಟಿಗೆ ಅನ್ನ ತಿನ್ನೋದಲ್ಲನ? ಮನೆಗೆ ಬೀಗ್ತಿ ಬಂದ ಹಂಗೆ ಕಳಿಸ್ಬಾರ್ದು ಅಂತೇಳಿ ಆಕೆ ಬಂದಿಲ್ಲ ಯಾಕ್ಲಾರ ತಿಂದಿರ್ತಾಳ ಕುಡ್ದಿರ್ತಾಳ, ನೀ ಹೋದ್ರೆ ಹಂಗೆ ಕಳಿಸ್ತಾಳನ? ನೀ ಬರೇ ಇಂಥವ ನೋಡಿ ಗಿರ್ಜಿ ನೀನು. ಹೌದಿಲ್ಲ ಪರವ? ಚಾ ಕುಡಿದ್ರೆ ನೀ ಏನು ಅಂತೀಯನ? ಇಲ್ಲ, ನಾ ಏನು ಅನ್ನೋದಿಲ್ಲ. ಆದ್ರೆ ಈಕಿ ಮಗಳು ಹಿಂಗೆ ಜಗಳ ಹಚ್ಚು ಕೆಲಸ ಮಾಡಿದ್ ನಂಗೆ ಭಾಳ ಬೇಜಾರಾತ್ ನೋಡ್ಬೇ. ನಿನ್ನ ಮೊಮ್ಮಗಳು ಮಾಡಿದ್ದ ಗೊತ್ತಾಗೋದಿಲ್ಲ, ಸ್ವಲ್ಪ ತಿಳುವಳಿಕೆ ಬೇಡ. ನನ್ನ ಮಗ ನನಗ ಬಾಯ್ ಮಾಡ್ತಾನೆ ಇವತ್ತು. ಎಂದು ನನಗೇನು ಅಂದವ ಅಲ್ಲವ. ಇವತ್ತು ಹಿಂತಿ ಪರ ನಿಂತ್ಕೊಂಡು ಮಾತಾಡ್ತಾನ. ಅದು ಅಲ್ಲದೆ ಅದು ಹೋಗ್ಲಿವ, ಅದು ಹೋಗ್ಲಿ. ಲಗ್ನಕ್ಕೆ ಬಾ ಅನ್ನೇ ನಿನ್ನ ಮೊಮ್ಮಗಳಿಗೆ ಬಂದಿಲ್ಲ. ಗಂಡನ ಕರ್ಕೊಂಡು ಪಿಕ್ಚರ್ಗೆ ಹೋಗ್ಯಾಳ. ಪಿಕ್ಚರ್ಗೆ ಹೋಗಿ ಹೋಟೆಲ್ನಾಗ ತಿಂದು ಮನ್ನೆಲ್ಲ ತಂದಾಳ ಅರ್ಬಿ. 4 ಜೊತೆ ಅರ್ಬಿ ತಂದಾಳ ಚೂಡಿದಾರ. ಇವತ್ತು ಮತ್ತೆ ಹೋಗಿ 3 ಜೊತೆ ಚೂಡಿದಾರ ತಂದಾಳ. ಎದಕ್ಕೆ ಅರ್ಬಿ ತರ್ಬೇಕು? ಬಟ್ಟಿಗೆ ಹಾಕಿದ ಕೈ ಬರಿಗೈ ಅಂತ ನಮ್ನಿ ಅರ್ಬಿ ತಂದು ಹೋಗಿದ್ರೆ ಎದಕ್ಕೆ ಬಂತದ? ರೊಕ್ಕ ಐತಿ ಬಾ ಯಾಕ ಕೊಡಿಸ್ತಾನ ಗಟ್ಟುಳ ಗಂಡ ಅಂತೇಳಿ ಎತ್ತಬೇಕತ್ತ ಅರ್ಬಿ. ಹಿಂಗೆ ತವ್ರ ಮನೆಗಿದ್ದ ತರ್ತಿದ್ಲನೇಕೆ? ಅಯ್ಯಯ್ಯ ಪಾರಕ್ಕ, ಹಂಗ ನನ್ನ ಮಗಳು ನಿನ್ನ ಬರಿ ಬತ್ಲ ಇಟ್ಟಿದ್ನೇನ? ಇವ್ ತಾಯಿ ಬಾ ಟೀಚರ್ ತೆಗಿತೀನಿ. ಅರ್ಧಕ್ಕರ್ಧ ಅರಿಬಿ ಅದಾವ ನೋಡುವ. ಯವ್ವ ನಾ ಅರಿಬಿಗೆ ಎಂದೂ ಕಡಿಮೆ ಮಾಡಿಲ್ಲವ. ನಿಮ್ಮನಿ ಬಂದಾಳ ಅಂತ ತಗೊಂಡಾಳ, ಇಲ್ಲಾಂದ್ರೆ ಇರ್ತಿದ್ದು ಹಂಗ ಇರ್ತಿದ್ಲು. ಇದೆಲ್ಲ ನಿನ್ ತಲೆ ಇಟ್ಕೋಬೇಡ. ನನ್ನ ಮಗಳಿಗೆ ಇಲ್ಲಿ ಏನು ಕಡಿಮೆ ಮಾಡಿಲ್ಲ ನಾನು. ನನ್ನ ಮಗಳಿಗೆ ಇಲ್ಲಿ ನಾ ಎಲ್ಲ ಅರ್ಬಿನೂ ಕೊಡ್ಸೇನಿ, ಆಕಿ ಕೇಳಿದ್ದ ಮಾಡೇನಿ, ಎಲ್ಲ ಕೊಡ್ಸೇನಿ ನಾ ಸೌಲಭ್ಯ. ಏನು ನೀನು ಸುಮ್ಮನೆ ನಿನ್ನ ಮಗಳು ನಿನ್ನ ಮನೆಗೆ ಬಂದಿದ್ದಕ್ಕೆ ತಗೊಂಡಾಳ ಅಂತ ನೀ ಮಾತಾಡಕ್ ಹೋಗ್ಬೇಡಿ ಮಾತು. ಅಲ್ಲ ನಾ ಏನು ಹಂಗ ಅಂದಿದ್ದಲ್ಲ, ಆದ್ರೂ ಒಂಚೂರು ವಿಚಾರ ಮಾಡ್ಬೇಕ. ಹಿಂಗ್ ಮಾಡಿದ್ರೆ ಬಾಳೆ ಅಕ್ಕ ಒಂದ್ಲಿಗಿದ್ದಿ ನೀನ ಹೇಳ ನೋಡೋಣ. ಅಲ್ಲ ಶಾಂತಕ್ಕ, ಬಂಗಾರ ಒಡವೆ ವಸ್ತ್ರ ಏನದು? ಅವ ನಮ್ಮನೆ ಅರ್ಬಿಗೆ ಚೂಡಿದಾರ ಒಂದೊಂದು ಚೂಡಿದಾರಕ್ಕೆ ಎಷ್ಟೆಷ್ಟು ಕೊಟ್ಟ ಆಗುತ್ತೋ. ಹೋದ್ಸಲ 1000 ರೂಪಾಯಿ, 1200, 1500 ಹಿಂಗೆ ಕೊಟ್ಟು ತೊಗೊಂಬಂದಿದ್ಲು. ನಾ ಎಷ್ಟು ಹೇಳಿದೆ ಎದಕ್ಕೆ ತರಕ್ಕೆ ಹೋದಿವು, ನಾ ಈಗ ಯಾಕೆ ಬೇಕಾಗಿತ್ತು ಹಂಗೆ ಹಿಂಗೆ ಅಂತೇಳಿ. ಇಲ್ಲ ನಾನು ಕಾಲೇಜಿಗೆ ಬೇಕಾಗಿತ್ತಮ್ಮ, ನನ್ನ ಕಡೆ ಎಲ್ಲ ಪ್ಯಾಂಟು ಶರ್ಟೇ ಇದ್ವು, ಮತ್ತು ಈಗ ಮದುವೆಗಿಂದ ಹಾಕೊಂಡ್ರೆ ಬೈತಾರಲ್ಲ, ಅದಕ್ಕೆ ಚೂಡಿದಾರ ಜಾಸ್ತಿ ಇದ್ದಿದ್ದಿಲ್ಲ ನನ್ನ ಕಡೆ, ಚೂಡಿದಾರ ಬೇಕಾಗಿತ್ತು ಅಂದ್ಲಪ್ಪ. ಒಂದು ಮಾತು ಹೋಗ್ಲಿ ಬಿಡ. ನಾನು ಆತಂಗಾರ ಮತ್ತೆ ದಿನ ಸೀರೆ ಉಡಕ್ಕೂ ಆಗಲ್ಲ, ನಮ್ಮಂಗೆ ನಾವು ಏನು ಸೀರೆ ಪರಿ ಉಡ ಅಂತವಲ್ಲ. ಹೋಗ್ಲಿ ಬಿಡ, ಆಯ್ತು ಚೂಡಿದಾರ ತಗೊಂಡೆಲ್ಲ ಬಿಡ ಅಂತ ಸುಮ್ಮನಾಗಿದ್ದೆ. ಮತ್ತೆ ಹೋಗಿ ತಂದಾಳೆ. ಈಗ ಮಚ್ಚಿಟ್ಟು ಬರಂಗಿಲ್ಲನ? ಅರಿ ಜಗ್ಗದ ಬಾ ತೋರಿಸ್ತೇನೆ ಅಂದೆಲ್ಲ, ಅಷ್ಟು ಪ್ಯಾಂಟು ಹಂಗೆ ಅದಾವಂತ. ಹಂಗಾರೆ ನೀ ಹಾಕೋತೇನಿ ಈಗ? ಏನು ಮತ್ತೆ ಅವ್ರ ಹೆಣ್ಮಕ್ಳು ಅದಾವ ನಿನ್ನ ಮನ್ಯಾಗ? ಕೊಡಿಸ್ಬೇಕಾದ್ರೆ ವಿಚಾರ ಮಾಡ್ಬೇಕಾ ನೀನು? ಮುಂದೆ ಹಾಕೊಳಕ್ ಬರ್ತಾವ ಬರುದಿಲ್ಲ, ನಾ ಎಂತಾವ್ ಕೊಡಿಸ್ಬೇಕು, ಲಗ್ನ ಆಗಿಂದು ಹಾಕೊಂಡಿರ್ಬೇಕಿಕ್ಕಿ ಅನ್ನಂತಾವ. ನನಗೇನು ಗೊತ್ತಿತ್ತೆ ಪಾರಕ್ಕ ಇಷ್ಟು ದೌಡ ನನ್ನ ಮಗಳು ಮದುವೆ ಮಾಡ್ಕೊಂತಾಳ ಅಂತೇಳಿ? ಅದೇನ ಲವ್ವ ಪವ್ವ ಮಾಡಿದ್ದಕ್ಕೆ ಮದುವೆ ಮಾಡಿದ್ದು. ಇಲ್ಲಾಂದ್ರೆ ನನ್ನ ಮಗಳನ್ನ ಓದಿಸ್ಬೇಕಂತಿದ್ದಿದ್ದು ನಾನು, ಗೊತ್ತನ? ಓದ್ಸಕತ್ತಿಲ್ಲನ ಈಗ ಮುಕ್ಕಳೆ ರೊಕ್ಕ ಹಾಕಿ ಓದಿಸ್ಬೇಕಂತಿದ್ಲಂತಿಕೆ. ಅದು ಏನಾರ ಯಾಕಾಗ್ಲಿ ಗಿರ್ಜಿ, ನಾ ಹೇಳಕತ್ತೇನೆ ಕೇಳ. ನಿನ್ನ ಮಗಳು ಮಾಡಿದ್ ಸರಿಯಲ್ಲ. ಏನೋ ಒಂದಿದ್ರು ಹಂಗೆ ಪುಸ್ತಕ ಗಂಡನ ಮುಂದೆ ಹೇಳುದು ಮಾಡೋದು ಇವೆಲ್ಲ ಸರಿಯಲ್ಲ ನೋಡವ. ಚಲೋ ಹೆಣ್ಮಕ್ಳ ಲಕ್ಷಣ ಅಲ್ಲಿದೆ ಏನು? ಅದು ಅಲ್ಲದೆ ಅಕ್ಕಿಗೆ ಒಂಚೂರು ಹಿಡಿತ್ಲೆ ಖರ್ಚು ಮಾಡಕ್ಕೆ ಹೇಳಿ ನೀನು. ಎತ್ತಬೇಕತ್ತ ಹಿಂಗೆ ಅರಿವಿ ತರೋದು ರೊಕ್ಕ ಹಾಳು ಮಾಡೋದು ನಾನು ಸೇರೋದಲ್ಲ ನೋಡು. ನೀವು ಒಂಚೂರು ಹೇಳಕ್ಕಿಗೆ. ನಾ ಎಂದೂ ಇಂಥ ಬಾಳೆ ಮಾಡಿಲ್ಲ. ಏನು ನಾ ಭಾಳ ಹಿಡಿತ್ಲೆ ರೊಕ್ಕ ಖರ್ಚು ಮಾಡಿದಕ್ಕೆ ನಾನು. ನನಗೆ ಹಿಂಗೆ ಈಡಾಗಿ ರೊಕ್ಕ ಎತ್ತಬೇಕಂತ ಖರ್ಚು ಮಾಡಕತ್ರ ನಂಗೆ ಶೇರ್ಕ್ ಬರೋದಿಲ್ಲ. ಆಯ್ತು ಬಿಡವ, ಹೇಳ್ತೇನೆ. ಹೇಳ್ಬೇಕೋದಿಲ್ಲ, ಆಯ್ತು ಹೇಳ್ತೇನೆ. ಹೌದಿಲ್ಲ ಶಾಂತಕ್ಕ, ನಾ ಹೇಳಿದ್ ಬರಬರಿ ಐತಿಲ್ಲ? ತೋ ಪರಕ್ಕ, ನೀ ಹೇಳಿದ್ ಸರಿ ಐತಿ, ಆತ. ನಾ ಇನ್ನೇನು ಹೇಳ್ತಂತ ಹಂಗೆಲ್ಲ ಗಂಡನ ಮುಂದೆ ಮಾತಾಡವ ಅಂತೇಳಿ. ಇದು ಏನದ ಏನು ಅಷ್ಟು ತಿಳಿಯಂಗಿಲ್ಲ, ನಿಂಗೆ ಗೊತ್ತಾಗಂಗಿಲ್ಲ. ಹಿಂಗೆ ಆಗೈತಿ ಅಂತೇಳಿ ಏನೋ ಹೇಳಕ್ಕೆ ಅಷ್ಟೇ. ಏನು ನೀ ತಲೆ ಕೆಡಿಸ್ಕೊಬೇಡ, ಅದಕ್ಕೆಲ್ಲ ನಾ ಎಲ್ಲ ಹೇಳ್ತೇನೆ ತಿಳಿಸಿ ಆತ. ಏನು ಆಮೇಲೆ ಇನ್ನೊಂದು ಅರ್ಬಿಗೆ ಹಾಕಿದ ಕೈ ಬರಗೈ, ಅದು ನೀ ಹೇಳೋದು ನಿಜಾನೆ, ಅದೇನು ಸುಳ್ಳಲ್ಲ. ಆಮೇಲೆ ಇನ್ನೊಂದು ಈಗ ಏನು ಗೊತ್ತಂತಾರಕ್ಕ, ಅವಾಗಿನ ಕಾಲದಾಗ ನಾವೆಲ್ಲ ಒಂದು ಅರ್ಬಿ ಕೊಡ್ಸಿದ್ರೆ ಅವು 10 ಹಬ್ಬ ಆದರೂ 1 ವರ್ಷ ಮಟ್ಟ ಅವೇ ಅರ್ಬಿನೇ ಹಾಕೊಂಡು ಮಾಡೋದು. ಅದೇ ಅರ್ಬಿ ನೆಂಟ್ರ ಮನೆಗೆ ಹೊಂಟ್ರೆ, ಬೀಗ್ರ ಮನೆಗೆ ಹೊಂಟ್ರೆ, ಎಲ್ಲಿ ಹೊಂಟ್ರು ಹೊಸ ಅರ್ಬಿ ಅಂದ್ರೆ ಮುಗೀತು. 1 ವರ್ಷ ಮಟ್ಟ ಅವನ್ನೇ ಹಾಕೊಂಡು ಕಾಲ ಕಳೀತಿದ್ವಿ. ಪ್ರತಿಯೊಂದು ಫಂಕ್ಷನ್ನಾಗೂ ಹಾಕೊತಿದ್ವಿ. ಈಗಿನೇರು ಹೆಂಗಂದ್ರೆ ಈ ಒಂದು ಫಂಕ್ಷನಿಗೆ ಈ ಅರ್ಬಿ ಹಾಕೊಂಡಾರಿಲ್ಲ ಮುಗೀತು, ಮತ್ತು ಇನ್ನೊಂದು ಫಂಕ್ಷನಿಗೆ ಆ ಅರ್ಬಿ ಹಾಕ್ಕೊಳಂಗಿಲ್ಲ, ಹೊಸ ಅರ್ಬಿನೇ ಆಗ್ಬೇಕು. ನಾವು ಹೆಣ್ಮಕ್ಳು ನೋಡ್ತಿಲ್ಲ, ಮೊನ್ನೆ ಇವನ್ ಮದ್ವೆಗೆ ಆ ಸೀರೆ ಹುಟ್ಟಿದ್ವಿ, ಎಲ್ಲರೂ ನೋಡ್ಯಾರ, ಬೇಡ ನಮ್ಗೆ ಇನ್ನೊಂದು ಸೀರೆ ಬೇಕಂತೀವಿ. ಹಂಗೆ ಕಾಲಕ್ಕೆ ತಕ್ಕಂಗೆ ಬಿಡ ಇವಾಗಿರ್ಜಿ ಪರಕ್ಕ. ಅವಾಗಿನ ಕಾಲ ಹಂಗಿತ್ತು, ಒಂದು ಅರ್ಬಿ ವರ್ಷ ಮಠ ಮಾಡ್ತಿದ್ವಿ. ಈಗ ಹಂಗಲ್ಲ, ವರ್ಷಕ್ಕೆ 10-15 ಜೊತೆ ಅರಿಬೇಕವು, ಗೊತ್ತಾನ? ಏನು ಮಾಡಕತ್ತೈತಿ? ಹಂಗಾಗಿ ದಿನ ಹಾಕೊಳಕ್ಕೆ ಅರ್ಬಿ ಏನಾರ ನಂಗೆ ಹೊಸ ಬೇಕಂತ ಏನಾರ ತೊಗೊಂಡಿರ್ಬೇಕು. ಏನು ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ದೇವ್ರು ನಿನಗೇನು ಕಡಿಮೆ ಮಾಡ್ಯಾನ ಇಷ್ಟು ಲೆಕ್ಕ ಹಾಕುವಷ್ಟು? ಪರಕ್ಕ ಚಿಂತೆ ಮಾಡಬೇಡ, ಏನೂ ಆಗುದಿಲ್ಲ, ಎಲ್ಲ ಸರಿ ಹೋಗತಿ. ನಾ ಹೇಳ್ತೇನೆ ಅರ್ಬಿಗೆ ರೊಕ್ಕ ಹಾಕ್ಬೇಡ ಅಂತ ಹೇಳಕ್ಕ. ಆಯ್ತು ತೋರಿವ ಪರಕ್ಕ, ಅದಕ್ಕೆ ಸಿಟ್ಟಕ್ಕಿ ಹೇಳ್ತೇನೆ ಅರ್ಬಿಗೆ ರೊಕ್ಕ ಹಾಕ್ಬೇಡವಾ ಈ ನಮ್ನಿ ಅಂತೇಳಿ. ಅಷ್ಟೇ ಅಲ್ಲ, ಏನು ಡಾಕ್ಟ್ರಿಗೆ ಓದಾಕತ್ತಾಳ, ಆಕಿಗೂ ಗೊತ್ತಾಗಬೇಕು ತಪ್ಪೆ ಅದು ಸರಿ ಅದು ಯಾವ್ದು ಕರೆಕ್ಟ್ ಅಂತೇಳಿ. ಇವೆಲ್ಲ ಸ್ವಲ್ಪ ತಿಳ್ಕೊಂಡಿದ್ದು ಮಾಡಕ್ಕೆ ಹೇಳಕ್ಕಿಗೆ. ಆಯ್ತವ ಆಯ್ತು ಆತ. ಈಗ ಕುಂದ್ರು ಚಾ ಮಾಡ್ಕೊಂಬರ್ತೀನಿ, ಕುಡಿಯುವಂತೆ. ಬ್ಯಾಡಾಗಿತ್ತು
ಈಗ ಸಂಜೆ ಆಗೈತೆ ಮತ್ತೆ ಹೋಗಿ ಆದ್ರೂ ಮಾಡ್ಕೊಂಡು ಕುಡಿಯಬೇಕು. ಆಯ್ತು ಮಾಡಿ ಕೊಡು ಹೋಲತ್ತ ಕುಡ್ದೆ ಹೋಗ್ತೀನಿ. ಆದ್ರೂ ಏನು ಅನ್ಸಂತಕ್ಕ ನಮ್ಮ ಗಿರ್ಜಿ ಮಕ್ಕಳಿಗೆ ಮಗಳಿಗೆ ಅದೇನು ಬಿಡು ಗಂಡು ಹುಡುಗ ಅದಕ್ಕೆ ಅನ್ನಂಗಿಲ್ಲ ನಾನು. ಮಗಳಿಗೆ ಒಂದು ಚಂದನ ಅಡಿಗೆ ಕಲಿಸಿಲ್ಲ, ಒಂದು ಮನೆ ಕೆಲಸ ಮಾಡೋದು ಕಲಿಸಿಲ್ಲ, ಏನೇನೇನೇನೇನೇನು ಕಲಿಸಿಲ್ಲ ನಮ್ಮ ಗಿರ್ಜಿ ಕರೆನ. ಅಯ್ಯವ್ವ ಪಾರಕ್ಕ, ಅಲ್ಲ ಪಟ್ಟಿ ಚೀಲ ಇಟ್ಟತಿ ನಿಮ್ಮ ಮನೆಗೆ ಲಗ್ನ ಆಗಿ ಬಂದತಿ. ಈಗ ಅದ ಮತ್ತು ಅಲ್ಲಿ ಓದ್ತಾನ ಐತವ. ಓದು ಹುಡುಗಿ ನಾವೇನು ಕೆಲಸ ಹೇಳೋಣ ಹೇಳಿ ನೋಡೋಣ. ಅವಾಗೆಲ್ಲ ಓದು ಕಡಿಮೆ ಇರ್ತಿದ್ವು. ನಿಮ್ಮ ಕೆಲಸನೂ ಮಾಡ್ಕೊಂತ ನಿಮ್ದೇನೋ ಮದುವೆ ಆಯ್ತು ಮುಗೀತು ಗಂಡನ ಮನೆ ಮಾಡ್ಬೇಕು, ಅದಕ್ಕೆ ನೀವು ಓದ್ಬೇಕು ಅಂತ ನಾವು ಮೊದ್ಲಿರ್ತಾ ಹೇಳ್ತಿರ್ತಿದ್ವಿ. ನೀವು ಅದರಂತ ಬಂದ್ರಿ. ಈಗಿನಾರು ಹಂಗಲ್ಲ, ಓದು 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 ಅಂತಿರ್ತಾರೆ. ಲಗ್ನ ಆಗಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಷ್ಟು ಸುಲಭವಾಗಿ. ಏನು ಮತ್ತು ಅದ್ರಾಗ ಈ ಅಡಿಗೆ ಮನೆ ಅದು ಇದೆಲ್ಲ ಇದು ಮಾಡಂಗಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಯೂಟ್ಯೂಬ್ ಏನೋ ಮಾಡ್ತಾವಲ್ಲ, ಯೂಟ್ಯೂಬ್ ಆ ಫೋನ್ಯಾಗ ಅಡಿಗೆ ಹೊಡೆದ್ರೆ ಎಂಥ ಮಿನ ಅಡಿಗೆ ಎಲ್ಲ ದರ್ವೊಂದು ಮಾಡೋದು ತೋರಿಸ್ತಾರವ. ನೋಡ್ಕೊಂತಾವು ಮಾಡ್ತಾವ. ಅಡಿಗೆ ಕಲಿಬೇಕನ್ನಂಥದ್ದು ಏನಿಲ್ಲೀಗ, ಭಾರಿ ಅಗದಿ ಸುಲಭ ಐತಿಗ. ಆಮೇಲೆ ಅದು ಎಂಥದ ಜೊಮ್ಯಾಟೊ, ಅದು ಎಂಥದ ಸುಡ್ಗಾಡ, ಅದ್ರಾಗೆಲ್ಲ ಈಗಿನ ಪೂಗಿನ ಅದು ಆರ್ಡರ್ ಮಾಡಿ ತರಿಸ್ತಾವಲ್ಲ. ದೇವ್ರೆ ಕುಂತಲ್ಲೇ ಬಂದು ಕೊಟ್ಟೋಕರವ ಅವ್ರು ತಿನ್ನಕ್ಕೆ ಬಿಸಿ ಅದ. ಮತ್ತು ಹಿಂಗಿದ್ರೆ ಅಡಿಗೆ ಎಲ್ಲಿಂದ ಕಲಿತಾವೆ ಹೇಳೋ ಹುಡುಗರು. ಅಯ್ಯ ನಾಳೆ ತಡಿ ಡಾಕ್ಟ್ರಾಗಿ ಈಡಾಗಿ ಪಗಾರ ತರಾಕತ್ತಲಂದ್ರೆ ನೋಡು, ಒಬ್ಬಕಿನ ಅಡಿಗೆ ಇಕ್ಕಿನ್ನೂ ಇಡ್ತಾಳ, ಕೆಲಸದಕ್ಕಿನ್ನೂ ಇಡ್ತಾಳ, ಕುಂತ್ರ ನಿಂತ್ರ ಸೇವಾ ಮಾಡೋರು ಬಂದು ಬರ್ತಾರ. ನೋಡ್ತಿರ್ಬೇಕಾರೆ ನೀನು. ಅದು ಸರಿ ಅನ್ನ, ನೀ ಹೇಳೋದು ಬರಬರಿನ ಬಿಡಬೇ ಅಮ್ಮ. ಅಂತಂಗೆ ಶಾಂತಕ್ಕ ಲಗ್ನದಾಗ ಅದು ಬೊಂದೆ ಮಾಡಿಸಿದ್ರಲ್ಲ ಚಲೋ ಆಗಿದ್ದಿಲ್ಲವ. ನಂಗೇನು ಸೇರ್ಲಿಲ್ಲ, ಅದಕ್ಕೆ 2 ಸಲ ಹಾಕ್ಸ್ಕೊಂತಿದ್ದೆ. ಬೆಂಡ್ಲಿ ನಾನು ನೋಡಿದೆ. ಚಲೋ ಆಗಿಲ್ಲ ಅಂತಿ ಹಾಕಿಸ್ಕೊತಿ ತಿತ್ತಿ, ಚಲೋ ಆಗಿಲ್ಲ ಅಂತಿ ಹಾಕಿಸ್ಕೊತಿ ತಿತ್ತಿ. ಒಲ್ಲಿ ಅಂದ್ರೆ ಆ ಒಂಟಿ ಬೆನ್ನಾಗ ನೀರು ಹಿಡ್ಕೊಂತಲ್ಲ, ಆ ನಮ್ನಿ ಕೂಳು ತುರ್ಕೊಂಡಿವ ಆತಾಗ 8 ದಿನ ಹೊಟ್ಟೆ ಹಸಿವಾಗಬಾರ್ದು ಅಂತೇಳಿ. ಹೌದಿಲ್ಲ, ನಂಗೆ ಗೊತ್ತು ನೀತಿ. ಸೋನಿರಲೆ ಸಾರು ಅದು ಚಲೋ ಆಗಿತ್ತು. ಹುಡುಗನ ಮನೆ ಕಡೆ ಇದ್ದಿರ್ಬೇಕು ಪಾರ್ಪತ್ತೆ, ಅದಕ್ಕೆ ಅಡಿಗೆ ರುಚಿ ಮಾಡ್ಸ್ಯಾರ. ಇಲ್ಲ ಇವೆಲ್ಲಿ ಮಾಡಿಸ್ತಿದ್ವಿ ಕಂಜೂಸ್ ಶೆಟ್ಟಿ.